ಅದಕ್ಕಾಗಿ ಅಮೆರಿಕ ಉದಾಹರಣೆ ಕೊಟ್ಟು ನಾನು ಕೇಳಿಸ್ಕೊಂಡೆ ಸರ್. ಅದಕ್ಕೇನೆ ಪೂರಕವಾದ ಪ್ರಶ್ನೆ. ನೀವು ಅಮೆರಿಕಾದ ಪಟ್ಟಿ ಹೇಳಿದ್ರಿ, ಅದೇ ಅಮೆರಿಕಾದ CIA ಇವತ್ತು ಹೋಗಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನೋಡಿ 20 ಟಾಪ್ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಗಳು ಅಂತ ಕೊಟ್ಟಾಗ 20 ಹೆಸರು ಮುಸಲ್ಮಾನರದು. ಟಾಪ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕೊಟ್ಟಾಗ 20 ಹೆಸರು ಮುಸಲ್ಮಾನ್ ಸಂಘಟನೆಗಳದು. ಹಾಗೆ ಭಾರತದಲ್ಲಾದಂತಹ ಅನೇಕ ಅಟ್ಯಾಕ್ಗಳು, ಮುಂಬೈಯಿಂದ ರಾಮೇಶ್ವರಂ ಕೆಫೆವರೆಗೂ, ಇವತ್ತಾದ ಡೆಲ್ಲಿ ಅಟ್ಯಾಕ್ ವರೆಗೂ, ಅದ್ರ ಹಿಂದೆ ಕೇಳೋಕ್ ಸಿಗ್ತಾ ಇರೋದು ಕೂಡ ಮುಸಲ್ಮಾನರದೇ ಹೆಸರುಗಳು. ಈ ಹೆಸರನ್ನ ಯಾಕೆ ಹೇಳ್ತಿಲ್ಲ ನೀವು? ಹಿಂದೂಗಳ ಹೆಸರನ್ನ ಮಾತ್ರ ನಾನು ಮತ್ತೆ ಶುರುವಲ್ಲೇ ಹೇಳಿದೆ, ಇಟ್ಸ್ ನಾಟ್ ಅಬೌಟ್ ಹಿಂದೂ ಮುಸ್ಲಿಂ, ಬಟ್ ನೀವು ಹಿಂದೂಗಳ ಹೆಸರು ತಗೊಂಡ್ರಿ ಅಂತ ಹೇಳಿ ನಾನು ಈ ಪ್ರಶ್ನೆ ಕೇಳ್ತೀನಿ. ಮುಸಲ್ಮಾನರ ಹೆಸರಿರುವ ಪಟ್ಟಿನೂ ಇದೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಮುಸಲ್ಮಾನರಲ್ಲಿ ಈಗ ಉಮರ್ ಶರೀಫ್ ಅವರು ಹೇಳಿದಾಗೆ ಯಾರು ಆತಂಕವಾದಿಗಳಿಲ್ಲ, ಅದೇ ರೀತಿಯಲ್ಲಿ ಟೆರರಿಸ್ಟ್ ಅಟ್ಯಾಕ್ ಅಲ್ಲಿ ಅವರು ಭಾಗಿಯಾಗಿಲ್ಲ ಎಂಬ ವಾದ ಯಾವತ್ತೂ ಮಾಡಿಲ್ಲ. ಬಟ್ ಎಲ್ಲಾ ಟೆರರಿಸ್ಟ್ಗಳು ಮುಸಲ್ಮಾನರು ಎಂಬ ವಾದ ಸರಿಯಲ್ಲ. ಯಾಕಂದ್ರೆ 90% ಬೇರೆ ಕಮ್ಯುನಿಟಿ. ನಾನು ಹೇಳ್ತಾ ಇರೋದು ಅಲ್ಲಿ ಈಗ ಬಿಜೆಪಿ IT ಸೆಲ್ ಹೆಸರು ಬಂದಿದೆ. ಇಡೀ ಬಿಜೆಪಿ ಅವರೆಲ್ಲ ಇದು ಉಗ್ರವಾದಿಗಳು ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಹಿಂದೂ 90% ಇರುವಂತಹ ಹಿಂದೂ ಸಹೋದರರ ಬಗ್ಗೆ ನಮಗೆ ಗೊತ್ತಿದೆ. ಅವರು ಯಾವತ್ತು ಆತಂಕವಾದಿಗಳಾಗ್ಲಿಕ್ಕೂ ಸಾಧ್ಯ ಇಲ್ಲ, ಕೋಮುವಾದಿಗಳಾಗ್ಲೂ ಸಾಧ್ಯ ಇಲ್ಲ. ಇದು ಬರೇ ಮುಸಲ್ಮಾನರ ವಿಚಾರ ಅಲ್ಲ. ಯಾರೇ ಆಗಲಿ, ಹಿಂದೂ ಕ್ರೈಸ್ತರು ಯಾರೇ ಆಗಲಿ, ಒಬ್ಬರನ್ನು ಆರೋಪ ಮಾಡುವುದಕ್ಕಿಂತ ಮುಂಚೆ 10 ಬಾರಿ ಆಲೋಚನೆ ಮಾಡಬೇಕು ನಮ್ಮ ತಂಡ. ಇದು ಅದರಲ್ಲೂ ಉಗ್ರವಾದ ನಮ್ಮಲ್ಲಿ ಮುಸಲ್ಮಾನರಲ್ಲಿ ಏನಿದೆ, ನಮ್ಮ ಮಸೀದಿಯಲ್ಲಿ ಅವರು ಹತ್ರಕ್ಕೂ ಸುಳಿಸಲ್ಲ ಅಂತವರನ್ನು, ನಮ್ಮ ಮಸೀದಿಯಲ್ಲಿ ಸೇರಿಸಲ್ಲ, ನಮ್ಮ ಕಮಿಟಿಯಲ್ಲಿ ಸೇರಿಸಲ್ಲ, ಅವರ ಆ ಒಂದು ಕುಟುಂಬಕ್ಕೆ ಬಹಿಷ್ಕಾರ ಹಾಕಲಾಗುತ್ತೆ. ಈ ಉತ್ತರದಲ್ಲೇ ನನ್ನ ಪ್ರಶ್ನೆಗೆ ಉತ್ತರ ಬಯಸ್ತಾ ಇದೆ. ನಾನು ಕೇಳಿದ್ದೇನೆ, ಪಾಕಿಸ್ತಾನದಲ್ಲಿರ್ತಕ್ಕಂಥ ಸುಬಾನಲ್ಲಾ ಮಸೀದಿಯನ್ನ ಭಾರತ ಆಪರೇಷನ್ ಸಿಂಧೂರದ ಭಾಗವಾಗಿ ಹೊಡೆದಾಕಿದ್ರೆ ಅಲ್ಫಲಾ ಯೂನಿವರ್ಸಿಟಿ ಪಕ್ಕದ ಆ ಮಸೀದಿಯಲ್ಲಿರ್ತಕ್ಕಂಥ ಮೌಲ್ವಿಗೆ ಯಾಕೆ ದ್ವೇಷ ಬರಬೇಕು? ಭಾರತ ಸರ್ಕಾರದ ಈ ಆಪರೇಷನ್ ಸಿಂಧೂರ ತಪ್ಪು ಅಂತ ಯಾಕೆ ಅನ್ನಿಸಬೇಕು? ಯಾರು ಹೇಳ್ತಾ ಇದ್ದಾರೆ? ಮಾಧ್ಯಮ ಹೇಳ್ತಾ ಇದ್ದಾರೆ. ಹೇಳಿಲ್ಲ. ಮಾಧ್ಯಮಕ್ಕೆ ಯಾರು ಪ್ರಧಾನಿ ಮೋದಿ ಫೋನ್ ಮಾಡಿ ಹೇಳ್ತಾರಾ? ಪ್ರಧಾನಿ ಮೋದಿ ಅವರ ಕೆಲಸನೂ ಅಲ್ಲ ಅದು, ತನಿಖಾ ತಂಡದ್ದು ಕೆಲಸ. ನಾನು ಹೇಳ್ತಾ ಇರೋದು, ಅಮೋನಿಯಂ ನಿಟ್ರೇಟ್ ಸಿಕ್ಕಿದೆ ಅಲ್ವಾ ಸ್ಮಿತಾ, ನಿಮ್ಗೆ ಗೊತ್ತಿದೆ ಅಮೋನಿಯಂ ನಿಟ್ರೇಟ್ ಏನು ಅಂತ ಹೇಳಿ ಎಲ್ರಿಗೂ ಗೊತ್ತಿದೆ. ರಾಸಾಯನಿಕ ವಸ್ತುಗಳಿಗೆ, ಗೊಬ್ಬರಗಳಿಗೆಲ್ಲ ಸಿಂಪಡಿಸುವಂತ ಇದು. ಒಂದು ವೇಳೆ ಇದೇ ಅಬ್ದುಲ್ ನಾಸರ್ ಮದನಿ ತರ ಆ ಡಾಕ್ಟ್ರು ಮನೆಗೆ ಏನಾದ್ರೂ ತಕೊಂಡು ಹೋಗಕ್ಕೆ ಇಟ್ಟಿದೆ, ನಾನು ಅವರ ಬಗ್ಗೆ ವಕಾಲತ್ ವಹಿಸಲ್ಲ, ಒಂದ್ ನಿಮಿಷ ವಕಾಲತ್ ವಹಿಸಲ್ಲ. ಅವರು ಮಾಡಿದ್ರೆ ಈಗಾಗಲೇ ಸಾದಿಕ್ ಪಾಷಾ ಹೇಳಿದಾಗೆ ಅವರನ್ನು ಗಲ್ಲಿಗೇರಿಸೋಕು ಇಡೀ ಮುಸ್ಲಿಂ ಸಮಾಜ ಅದಕ್ಕೆ ಬೆಂಬಲಿಸುತ್ತೆ. ಅದರಲ್ಲಿ ಎರಡು ಮಾತೇ ಇಲ್ಲ. ನಾನು ಹೇಳೋದು ಇದೇ ಇದಾಗೆ ರಿಟ್ರೇಟ್ ಅವರ ಮನೆಗೆ ಏನಾದ್ರು ತಕೊಂಡು ಹೋಗುವಾಗ, ಅದು ಒಳ್ಳೆ ಬಡ ಜನರಿಗೂ ಹೋಗಿ ಒಬ್ಬ ಡಾಕ್ಟರ್ ಹೋಗಿ ಸ್ಫೋಟ ಮಾಡಿಸ್ತಾನೆ ಅಂತ ಹೇಳುವಾಗ ಒಬ್ಬ ಬುದ್ಧಿ ಇರುವವರಿಗೆ ಯಾರು ನಂಬಲ್ಲ. ಯಾಕೆಂದ್ರೆ ಅವನಿಗೇನಾದ್ರೂ ಇದಿದ್ರೆ ಎಲ್ಲಾದ್ರೂ ಒಳ್ಳೆ ಬೇರೆ ಎಲ್ಲಾದ್ರೂ ಒಂದು ಕಡೆ ಹೋಗ್ಬೇಕಿತ್ತು. ಬಡ ಜನರು ಇರುವಂತಹ, ಅದೇ ರೀತಿಯಲ್ಲಿ ಅಲ್ಲಿ ನೋಡೋಕೆ ಪ್ರವಾಸಿಗರ ಇರುವಂತಹ ಜಾಗದಲ್ಲಿ ಹೋಗಿ ಸ್ಫೋಟಿಸ್ತಾನೆ ಅಂತ ಹೇಳಿದ್ರೆ ತನಿಖೆ ನಡೆಯಲಿ. ತನಿಖೆ ನಡೆಯುವ ತನಕ ಮಾಧ್ಯಮದವರು ಅದಕ್ಕಿಂತ ಮುಂಚೆನೆ ಅವರು ಡಾಕ್ಟರು ಅಲ್ಫಲಾ, ಈಗ ನೋಡಿ ಅಲ್ಫಲಾ ಅನ್ನು ಈಗ ಕೆಂಗರ್ನಾಯ್ತು. ಮುಸ್ಲಿಂ ಯಾವುದಾದರೂ ಇನ್ಸ್ಟಿಟ್ಯೂಷನ್ಗಳು, ಸಂಸ್ಥೆಗಳು ಅದಕ್ಕೆ ಹದ್ದುಗಣ್ಣಿಡುವಂತಹ ಒಂದು ಷಡ್ಯಂತರವೇ ಇದು ಎಂದು ಸ್ವಾಭಾವಿಕವಾಗಿ ಸಹಜವಾಗಿ ಸಂಶಯ ಬಂದೇ ಬರುತ್ತೆ. ನಿಜ ಸರ್. ಅಂದ್ರೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದನ್ನು ಕೂಡ ನಾವು ಕಣ್ಣಿಗೆ ಕಾಣ್ತಾ ಇರೋ ತರ ಬ್ಲೈಂಡ್ ಫೋಲ್ಡೆಡ್ ಆಗಿರ್ಬೇಕು ಅಂತ ನೀವು ಹೇಳ್ತಿದ್ದೀರಾ. ಈಗ ರೈಸಿನ್ ಅನ್ನೋ ಒಂದು ಕೆಮಿಕಲ್ ಅನ್ನ ತಯಾರು ಮಾಡಿ ಅದನ್ನ ಪ್ರಸಾದಕ್ಕೆ ಮಿಕ್ಸ್ ಮಾಡಬೇಕು, ಇದು ಮಾಧ್ಯಮ ಸೃಷ್ಟಿಯಲ್ಲ, ತನಿಖಾ ಸಂಸ್ಥೆಗಳಿಂದಲೇ ಬರ್ತಾ ಇರೋದು. ನೀವು ಅಮೋನಿಯಂ ನೈಟ್ರೇಟ್ ಬಗ್ಗೆ ಹೇಳಿದ್ರಿ, ಅದನ್ನ ಗೊಬ್ಬರ ಮಾಡ್ಲಿಕ್ಕೆ ಇಟ್ಕೊಂಡಿರಲಿಲ್ಲ, ಗೊಬ್ಬರ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿದ್ರೆ ಅದರ ಜೊತೆಯಲ್ಲಿ ಡಿಟೋನೇಟರ್ಸ್, ಅದರ ಜೊತೆಯಲ್ಲಿ ವೈರ್ಗಳು ಯಾಕಿರ್ತಿತ್ತು, ಟೈಮರ್ಗಳು ಯಾಕಿರ್ತಿತ್ತು? ಗೊಬ್ಬರ ಮಾಡ್ಲಿಕ್ಕೆ ವೈರ್ ಬೇಡ. ಇಲ್ಲಿ ನಾನು ನಿನ್ನೆ ನಡೆದಂತಹ ಅಟ್ಯಾಕ್ ಅನ್ನು ಸಮರ್ಥನೆ ಮಾಡೋಕೆ ಒಬ್ಬ ಮುಸಲ್ಮಾನ ಬಿಡಿ ಒಬ್ಬ ಮನುಷ್ಯನಿಗೆ ಸಾಧ್ಯನೇ ಇಲ್ಲ. ಮನುಷ್ಯತ್ವದ ವಿರುದ್ಧ ಅದು. ಮನುಷ್ಯರನ್ನು ಕೊಲ್ಲಿ ಈಗಾಗಲೇ ಉಮರ್ ಶರೀಫ್ ಅದು ಹೇಳಿ ಆಯ್ತು. ಮನುಷ್ಯತ್ವವನ್ನು ಒಬ್ಬನನ್ನು ಕೊಂದ್ರೆ ಇಡೀ ಮನುಷ್ಯ ರಾಶಿಯನ್ನೇ ಕೊಂದಂಗೆ ಅಂತ ಪವಿತ್ರ ಕುರಾನ್ ಹೇಳುವಾಗ ಅದನ್ನು ನಾವು ಯಾರು ಸಮರ್ಥನೆ ಬಿಡಿ ಅವರನ್ನು ನಾವು ಒಪ್ಪುವುದೇ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತು, ಮುಂಬೈ ಸರಣಿ ಸ್ಫೋಟದಲ್ಲಿ ಏನು ಇದು ಪೊಲೀಸರ ಗುಂಡೇಟಿಗೆ ಬಲಿಯಾದಂತಹ ಆ ಯಾರು ಟೆರರಿಸ್ಟ್ಗಳಿದ್ದಾರೋ ಅವರಿಗೆ ಕಬ್ರಿಸ್ತಾನ ಕೊಟ್ಟಿಲ್ಲ ಮುಂಬೈ ನಮ್ಮ ಮುಸಲ್ಮಾನರು. ಇವರಿಗೆ 6 ಅಡಿ ಮಣ್ಣು ನಾವು ಕೊಡಲ್ಲ, ಇವರು ಟೆರರಿಸ್ಟ್ಗಳು. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಲೈಸ ಮಿನ್ನಾ ಮನ್ ದಆ ಇಲಾ ಅಸಬಿಯ್ಯ ವಲೈಸ ಮಿನ್ನಾ ಮನ್ ಕಾತಲ ಅಸಬಿಯ್ಯ ವಲೈಸ ಮಿನ್ನಾ ಮನ್ ಮಾತ ಅಸಬಿಯ್ಯ.
ಕೋಮುವಾದ ಮತ್ತು ಭಯೋತ್ಪಾದನೆಗೆ ಪ್ರಚೋದನೆ ನೀಡುವವನು ಮುಸಲ್ಮಾನನಲ್ಲ. ಕೋಮುವಾದ ಮತ್ತು ಭಯೋತ್ಪಾದನೆಗಾಗಿ ಕತ್ತಿ ತಲವಾರನ್ನು ಬೀಸುವವನು ಮುಸಲ್ಮಾನನಲ್ಲ. ಕೋಮುವಾದ ಮತ್ತು ಭಯೋತ್ಪಾದನೆ ಮಾಡಿ ಸತ್ತವನು ಮುಸಲ್ಮಾನನಲ್ಲ. ಆದ್ರಿಂದಲೇ ಮುಂಬೈ ಅಟ್ಯಾಕ್ ಅಲ್ಲಿ ಏನು ಸಾವಿಗೀಡಾದಂತಹ ಆ ಆತಂಕ ಇವರಿಗೆ ಯಾರಿಗೆ ಟೆರರಿಸ್ಟ್ಗಳಿಗೆ ಅಲ್ಲಿ ಮುಂಬೈ ಕಬ್ರಿಸ್ತಾನದಲ್ಲಿ ಅವರಿಗೆ ಕಬರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಮುಸಲ್ಮಾನರ ವಿಶ್ವಾಸ. ಅದೇ ರೀತಿಯಲ್ಲಿ ಪವಿತ್ರ ಕುರಾನ್ ವಿಶ್ವಾಸ. ಯಾವರಿಗೂ ನೋವು ಕೊಡಬಾರದು. ನಿನ್ನ ಧರ್ಮ ಏಕೋದೈವೋಪಾಸನೆ, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲುಲ್ಲಾ, ಅದು ನನ್ನ ಧರ್ಮ. ಅದರೊಂದಿಗೆ ವಲಾ ತಸುಬ್ಬುಲ್ಲದೀನ ಯದೂನ ಮಿನ್ ದೂನಿಲ್ಲ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂತ ದೇವತೆಗಳಿಗೆ ನೀನ್ ನಿಂದಿಸುವಂತಿಲ್ಲ, ಗೌರವಿಸಬೇಕು. ಆ ಕುರಾನ್ ಅಧ್ಯಯನ ಕಲಿತಂತ ಮುಸಲ್ಮಾನ ಇಂತ ಅಟ್ಯಾಕ್ ಮಾಡೋಕೆ ಸಾಧ್ಯನೇ ಇಲ್ಲ. ನಾನು ಸ್ಮಿತಾ ನಿಮ್ಮಲ್ಲಿ ಹೇಳಲಿಕ್ಕಿರೋದು ತುಂಬಾ, ಯಾಕೆಂದ್ರೆ ಆರೋಗ್ಯಕರವಾದಂತಹ ಚರ್ಚೆ ನಡೀತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗಬೇಕು. ಇವತ್ತಿನ ಮಾಧ್ಯಮದಿಂದ ಎಲ್ಲಾ ಟೆರರಿಸ್ಟ್ಗಳು ಮುಸಲ್ಮಾನರು ಎಂಬುದನ್ನು ಇವತ್ತಿನಿಂದ ಚೇಂಜ್ ಮಾಡಬೇಕು, ಡೈಲಾಗ್ ಚೇಂಜ್ ಮಾಡಬೇಕು. ನಮ್ಮ ವೀಕ್ಷಕರಿಗೆ ಮೌಲಾನಾ ಅವರ ಮಾತುಗಳಲ್ಲಿ ವಿಶ್ವಾಸ ಬಂದಿದ್ದು ಬದಲಾಯಿಸಿಕೊಳ್ಬೇಕು ಅಂದ್ರೆ ಮುಕ್ತವಾಗಿ ಬದಲಾಯಿಸಿಕೊಳ್ಬಹುದು. ಬಟ್ ಬಂದೇ ಬರುತ್ತೆ. ನಿಜ ಸರ್. ಅಂದ್ರೆ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರೋದನ್ನು ಕೂಡ ನಾವು ಕಣ್ಣಿಗೆ ಕಾಣ್ತಾ ಇರೋ ತರ ಬ್ಲೈಂಡ್ ಫೋಲ್ಡೆಡ್ ಆಗಿರ್ಬೇಕು ಅಂತ ನೀವು ಹೇಳ್ತಿದ್ದೀರಾ. ಈಗ ರೈಸಿನ್ ಅನ್ನೋ ಒಂದು ಕೆಮಿಕಲ್ ಅನ್ನ ತಯಾರು ಮಾಡಿ ಅದನ್ನ ಪ್ರಸಾದಕ್ಕೆ ಮಿಕ್ಸ್ ಮಾಡಬೇಕು. ಇದು ಮಾಧ್ಯಮ ಸೃಷ್ಟಿಯಲ್ಲ, ತನಿಖಾ ಸಂಸ್ಥೆಗಳಿಂದಲೇ ಬರ್ತಾ ಇರೋದು. ನೀವು ಅಮೋನಿಯಂ ನೈಟ್ರೇಟ್ ಬಗ್ಗೆ ಹೇಳಿದ್ರಿ, ಅದನ್ನ ಗೊಬ್ಬರ ಮಾಡ್ಲಿಕ್ಕೆ ಇಟ್ಕೊಂಡಿರ್ಲಿಲ್ಲ, ಗೊಬ್ಬರ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ರೆ ಅದರ ಜೊತೆಯಲ್ಲಿ ಡಿಟೋನೇಟರ್ಸ್, ಅದರ ಜೊತೆಯಲ್ಲಿ ವೈರ್ಗಳು ಯಾಕಿರ್ತಿತ್ತು, ಟೈಮರ್ಗಳು ಯಾಕಿರ್ತಿತ್ತು, ಗೊಬ್ಬರ ಮಾಡ್ಲಿಕ್ಕೆ ವೈರ್ ಬೇಡ. ಇಲ್ಲಿ ನಾನು ನಿನ್ನೆ ನಡೆದಂತಹ ಅಟ್ಯಾಕ್ ಅನ್ನು ಸಮರ್ಥನೆ ಮಾಡೋಕೆ ಒಬ್ಬ ಮುಸಲ್ಮಾನ ಬಿಡಿ ಒಬ್ಬ ಮನುಷ್ಯನಿಗೆ ಸಾಧ್ಯನೇ ಇಲ್ಲ. ಮನುಷ್ಯತ್ವದ ವಿರುದ್ಧ ಅದು. ಮನುಷ್ಯರನ್ನು ಕೊಲ್ಲಿ ಈಗಾಗಲೇ ಉಮರ್ ಶರೀಫ್ ಅದು ಹೇಳಿ ಆಯ್ತು. ಮನುಷ್ಯತ್ವವನ್ನು ಒಬ್ಬನನ್ನು ಕೊಂದ್ರೆ ಇಡೀ ಮನುಷ್ಯ ರಾಶಿಯನ್ನೇ ಕೊಂದಂಗೆ ಅಂತ ಪವಿತ್ರ ಕುರಾನ್ ಹೇಳುವಾಗ ಅದನ್ನು ನಾವು ಯಾರು ಸಮರ್ಥನೆ ಬಿಡಿ ಅವರನ್ನು ನಾವು ಒಪ್ಪುವುದೇ ಇಲ್ಲ. ಯಾಕೆಂದ್ರೆ ನಿಮ್ಗೆ ಗೊತ್ತು, ಮುಂಬೈ ಸರಣಿ ಸ್ಫೋಟದಲ್ಲಿ ಏನು ಇದು ಪೊಲೀಸರ ಗುಂಡೇಟಿಗೆ ಬಲಿಯಾದಂತಹ ಆ ಯಾರು ಟೆರರಿಸ್ಟ್ಗಳಿದ್ದಾರೋ ಅವರಿಗೆ ಕಬ್ರಿಸ್ತಾನ ಕೊಟ್ಟಿಲ್ಲ ಮುಂಬೈ ನಮ್ಮ ಮುಸಲ್ಮಾನರು. ಇವರಿಗೆ ಆರಡಿ ಮಣ್ಣು ನಾವು ಕೊಡಲ್ಲ, ಇವರು ಟೆರರಿಸ್ಟ್ಗಳು. ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಲೈಸ ಮಿನ್ನಾ ಮನ್ ದಆ ಇಲಾ ಅಸಬಿಯ್ಯ ವಲೈಸ ಮಿನ್ನಾ ಮನ್ ಕಾತಲ ಅಸಬಿಯ್ಯ ವಲೈಸ ಮಿನ್ನಾ ಮನ್ ಮಾತ ಅಸಬಿಯ್ಯ. ಕೋಮುವಾದ ಮತ್ತು ಭಯೋತ್ಪಾದನೆಗೆ ಪ್ರಚೋದನೆ ನೀಡುವವನು ಮುಸಲ್ಮಾನನಲ್ಲ. ಕೋಮುವಾದ ಮತ್ತು ಭಯೋತ್ಪಾದನೆಗಾಗಿ ಕತ್ತಿ ತಲವಾರನ್ನು ಬೀಸುವವನು ಮುಸಲ್ಮಾನನಲ್ಲ. ಕೋಮುವಾದ ಮತ್ತು ಭಯೋತ್ಪಾದನೆ ಮಾಡಿ ಸತ್ತವನು ಮುಸಲ್ಮಾನನಲ್ಲ. ಆದ್ರಿಂದಲೇ ಮುಂಬೈ ಅಟ್ಯಾಕ್ ಅಲ್ಲಿ ಏನು ಸಾವಿಗೀಡಾದಂತಹ ಆ ಆತಂಕ ಇವರಿಗೆ ಯಾರಿಗೆ ಟೆರರಿಸ್ಟ್ಗಳಿಗೆ ಅಲ್ಲಿ ಮುಂಬೈ ಕಬ್ರಿಸ್ತಾನದಲ್ಲಿ ಅವರಿಗೆ ಕಬರಿಗೆ ಅವಕಾಶ ಕೊಟ್ಟಿಲ್ಲ. ಇದು ಮುಸಲ್ಮಾನರ ವಿಶ್ವಾಸ. ಅದೇ ರೀತಿಯಲ್ಲಿ ಪವಿತ್ರ ಕುರಾನ್ ವಿಶ್ವಾಸ. ಯಾವರಿಗೂ ನೋವು ಕೊಡಬಾರದು. ನಿನ್ನ ಧರ್ಮ ಏಕೋದೈವೋಪಾಸನೆ, ಲಾ ಇಲಾಹ ಇಲ್ಲಲ್ಲಾ ಮುಹಮ್ಮದ್ ರಸೂಲುಲ್ಲಾ, ಅದು ನನ್ನ ಧರ್ಮ. ಅದರೊಂದಿಗೆ ವಲಾ ತಸುಬ್ಬುಲ್ಲದೀನ ಯದೂನ ಮಿನ್ ದೂನಿಲ್ಲ, ಅಲ್ಲಾಹನಲ್ಲದೆ ಆರಾಧನೆ ಮಾಡುವಂತ ದೇವತೆಗಳಿಗೆ ನೀನ್ ನಿಂದಿಸುವಂತಿಲ್ಲ, ಗೌರವಿಸಬೇಕು. ಆ ಕುರಾನ್ ಅಧ್ಯಯನ ಕಲಿತಂತ ಮುಸಲ್ಮಾನ ಇಂತ ಅಟ್ಯಾಕ್ ಮಾಡೋಕೆ ಸಾಧ್ಯನೇ ಇಲ್ಲ. ನಾನು ಸ್ಮಿತಾ ನಿಮ್ಮಲ್ಲಿ ಹೇಳಲಿಕ್ಕಿರೋದು ತುಂಬಾ, ಯಾಕೆಂದ್ರೆ ಆರೋಗ್ಯಕರವಾದಂತಹ ಚರ್ಚೆ ನಡೀತಾ ಇದೆ. ನಿಮ್ಮ ರಿಪಬ್ಲಿಕ್ ಕನ್ನಡದಿಂದ ಕರ್ನಾಟಕಕ್ಕೆ ಒಂದು ಒಳ್ಳೆ ಮೆಸೇಜ್ ಹೋಗಬೇಕು. ಇವತ್ತಿನ ಮಾಧ್ಯಮದಿಂದ ಎಲ್ಲಾ ಟೆರರಿಸ್ಟ್ಗಳು ಮುಸಲ್ಮಾನರು ಎಂಬುದನ್ನು ಇವತ್ತಿನಿಂದ ಚೇಂಜ್ ಮಾಡಬೇಕು, ಡೈಲಾಗ್ ಚೇಂಜ್ ಮಾಡಬೇಕು. ನಮ್ಮ ವೀಕ್ಷಕರಿಗೆ ಮೌಲಾನಾ ಅವರ ಮಾತುಗಳಲ್ಲಿ ವಿಶ್ವಾಸ ಬಂದಿದ್ದು ಬದಲಾಯಿಸಿಕೊಳ್ಬೇಕು ಅಂದ್ರೆ ಮುಕ್ತವಾಗಿ ಬದಲಾಯಿಸಿಕೊಳ್ಬಹುದು.